ನಮಸ್ಕಾರ ಗೆಳೆಯರೆ, ಸದ್ದಾಂ ಜಮಾದಾರ್ ನಂಬರ್ 1 ಯೂಟ್ಯೂಬ್ ಚಾನಲ್ ಒಳಗೆ ನಿಮ್ಗೆಲ್ಲರಿಗೂ ಸ್ವಾಗತವಿದೆ. ಇವತ್ತು ಏನಪ್ಪ ಮಾತಾಡೋದಂದ್ರೆ, ಇವತ್ತು ಮುನ್ಸಿಪಾಲಿಟಿ ಬಗ್ಗೆ ಮಾತಾಡೋದೈತಿ. ಇವತ್ತು ನಮ್ಮ ಸಿಂದಗಿಯಲ್ಲಿ ಸರ್ವೆ ನಂಬರ್ 842/2 ಗೋಲಿಬಾರ್ ಮಡ್ಡಿ ಒಳಗ 4-5 ದಿನದ ಹಿಂದೆ ಅಲ್ಲಿ ಒಂದು 80ರಿಂದ 90ರಷ್ಟು ಮನಿಗಳಿದ್ದು ಗೆಳೆಯರೆ. ಅವು ಎಲ್ಲ ಕೆಡವ್ಯಾರ. ಯಾಕಪ್ಪ ಅಂದ್ರೆ ಅದು ಬೇರೆಯೊಬ್ಬರ ಆಸ್ತಿ ಐತತ್ತ, ಅದಕ್ಕೆ ಅವು ಕೆಡವ್ಯಾರ. ಆ ಆಸ್ತಿ ಇದ್ದವ್ರಿಗೆ ಅವ್ರು ಕೊಟ್ಟಾರ. ಅದು ಬೇರೆಯೊಬ್ಬರ ಆಸ್ತಿ ಇತ್ತಂತೆ, ಅದಕ್ಕೆ ಅದು ಕೆಡವಿ ಆ ಆಸ್ತಿ ಯಾರ್ದಿತ್ತು ಅದು ಅವ್ರಿಗೆ ಕೊಟ್ಟಾರಂತ ಗೆಳೆಯರೆ. ಅದರ ಸಂಬಂಧ ಸುಮಾರು 8ರಿಂದ 10 ದಿನ ಆಯಿತು ನಮ್ಮ ಸಿಂದಗಿಯಲ್ಲಿ ಅಲ್ಲಿದ್ದ ವಾಸ ಮಾಡುತ್ತಿದ್ದ ಜನರೆಲ್ಲರೂ ಅಂಬೇಡ್ಕರ್ ಸರ್ಕಲ್ ಬಲ್ಲಿ ಅವರು ಸ್ಟ್ರೈಕ್ ಮಾಡ್ಲಾತಾರ. ನಮಗೆ ವಸತಿ ಕೊಡ್ರಿ, ನಮ್ಮ ಮನಿ ಕೊಡ್ರಿ ಅಂತ ಆತರ. ಅದಕ್ಕೆ ಅವ್ರು ಅಲ್ಲೇ ಧರಣಿ ಕೂತಾರ ಗೆಳೆಯರೆ. ಮತ್ತೆ ಇಲ್ಲಿ ಏನಪ್ಪಾ ಇವ್ರಿಗೆ ಅನ್ಯಾಯ ಆಗೈತೆ ಅಂದ್ರ, ಮುನ್ಸಿಪಾಲಿಟಿ ಮತ್ತು ಆ ಜಾಗದ ನಡ್ಬರ್ಕ ಕೇಸ್ ನಡೆದಿತ್ತು ಗೆಳೆಯರೆ. ಇದು ಜಾಗ ನಂದೈತಿ, ನೀವು ಹ್ಯಾಂಗ ಅವರಿಗೆ ಇರ್ಲಾಕ್ ಕೊಟ್ಟಿರಿ, ಅದು ಜಾಗ ನಂದೈತಿ, ಮುನ್ಸಿಪಾಲಿಟಿ ಅವ್ರು ಹ್ಯಾಂಗ್ ಕೊಟ್ಟಾರ ಅಂತ ಹೇಳಿ ಮುನ್ಸಿಪಾಲಿಟಿ ಮತ್ತೆ ಆ ವ್ಯಕ್ತಿ, ಆ ಜಾಗ ಏನಿತ್ತಲ್ಲ ಆ ವ್ಯಕ್ತಿಯ ಜೊತೆ ಕೇಸ್ ನಡೆದಿತ್ತು ಗೆಳೆಯರೆ. ಇದ್ರೊಳಗ ಮುನ್ಸಿಪಾಲಿಟಿ ಸೋತದ, ಆ ವ್ಯಕ್ತಿಯ ಗೆಲುವಾಗ್ಯದ, ಕೋರ್ಟ್ ಒಳಗ ಗೆಲುವಾಗ್ಯದ. ಯಾಕಂದ್ರೆ ಪುರಾವೆ ಎಲ್ಲ ಮನುಷ್ಯಂದಿತ್ತು. ಹೀಗಾಗಿ ಆ ವ್ಯಕ್ತಿಯ ಕೋರ್ಟಿನಲ್ಲಿ ಗೆಲುವಾಗ್ಯದ. ಕೋರ್ಟ್ ಏನ್ ಆದೇಶ ಕೊಟ್ಟದ ಅವನಿಗೆ ಕ್ಲಿಯರ್ ಮಾಡಿ ಕೊಡು ಅಂತ ಹೇಳಿ ಆ ರೀತಿಯಲ್ಲಿ ಅದು ಕ್ಲಿಯರ್ ಆಗಿ ಕೊಟ್ಟಾರ ಗೆಳೆಯರೆ. ಆದ್ರೆ ಅಲ್ಲಿ ಇದ್ದಂತ ಜನರಿಗೆ ಮುನ್ಸಿಪಾಲಿಟಿ ಮೋಸ ಮಾಡ್ಯದ ಗೆಳೆಯರೆ. ಏನ್ ಮೋಸ ಮಾಡ್ಯದಂದ್ರ, ಬೇರೆಯೊಬ್ಬರ ಜಾಗಕ್ಕ ನೀವು ಯಾಕೆ ಹಕ್ಕುಪತ್ರ ಕೊಟ್ರಿ, ಅವ್ರಿಗೆ ಇರ್ಲ್ಯಾಕ ಯಾಕೆ ಅನುದಾನ ಕೊಟ್ರಿ, ಅವ್ರಿಗೆ ಅಲ್ಲಿ ಯಾಕ ನೀವು ಜಾಗ ಕೊಟ್ರಿ ಅಂತ ನಂದು ಮುನ್ಸಿಪಾಲಿಟಿ ಅವ್ರಿಗೆ ಕ್ವಶನ್ ಆಗ್ತದೆ ಗೆಳೆಯರೆ. ಇದು ನಾ ಕ್ವಶನ್ ಮಾಡ್ಲಾತೀನಿ ಗೆಳೆಯರೆ ಮುನ್ಸಿಪಾಲಿಟಿ ಅವರಿಗೆ. ಅದು ಬೇರೆಯೊಬ್ಬರ ಜಾಗ ಇದ್ರ ನೀವು ಅವ್ರಿಗೆ ಯಾಕೆ ಪರ್ಮಿಷನ್ ಕೊಟ್ರಿ ಇರ್ಲ್ಯಾಕ? ಹೌದಪ್ಪ, ನೀವು ಇರ್ಲಾಕ ಅವ್ರಿಗೆ ಪರ್ಮಿಷನ್ ಕೊಟ್ಟಿರಲಿಲ್ಲ, ಹಕ್ಕುಪತ್ರ ಕೊಡಬಾರ್ದಿತ್ತು. ಇದು ಬೇರೆಯೊಬ್ಬರ ಜಾಗ ಐತಿ, ನೀವು ಇಲ್ಲಿ ಇರ್ರಿ, ಎಷ್ಟು ದಿನ ಇರ್ತೀರಿ ಇರ್ರಿ, ಜಾಗ ಅವ್ರದೈತಂದ್ರ ಅವ್ರಿಗೆ ಕೊಡುಮ್ರಿ. ಇಲ್ಲಿಕಂದ್ರ ನೀವು ಇಲ್ಲಿ ಇರಿ, ನಾವು ಕೇಸ್ ಗೆದ್ದೇವಂದ್ರ ನೀವು ಯಾರ್ಯಾರು ಇಲ್ಲದಿರಿ ಎಲ್ಲರಿಗೂ ನಾವು ಹಕ್ಕುಪತ್ರ ಕೊಡ್ತೀವತ್ತ ಹೀಗೆ ಮಾತು ಕೊಡ್ಬೇಕಿತ್ತು. ನೀವು ಇವರಿಗೆ ಹಕ್ಕುಪತ್ರ ಯಾಕೆ ಕೊಟ್ರಿ? ನೀವು ಇವ್ರ ಬಲ್ಲಿ ಮನಿ ಬಿಲ್ ಯಾಕೆ ವಸೂಲಿ ಮಾಡಿರಿ? ನೀವು ಘರ್ಪಟ್ಟಿ ಯಾಕೆ ತುಂಬ್ಕೊಂಡಿರಿ? ನೀವು ಇವ್ರದ್ದು ನೀರಿನ ಬಿಲ್ ಯಾಕೆ ತುಂಬ್ಕೊಂಡಿರಿ? ನೀವು ಮುನ್ಸಿಪಾಲಿಟಿ ಅವರು ಅವ್ರ ಬಲ್ಲಿ ಅವರಿಗೆ ಲೈಟಿನ ಪರ್ಮಿಷನ್ ಯಾಕೆ ಕೊಟ್ರಿ? ಆ ಜಾಗ ನಿಮ್ದು ಇರ್ಲಿಲ್ಲ ಅಂದ್ರ ಅವರಿಗೆಲ್ಲ ಅನುಮತಿ ಯಾಕೆ ಕೊಟ್ರಿ? ಯಾಕೆ ಕೊಟ್ರಿ ಮುನ್ಸಿಪಾಲಿಟಿ ಅವರು? ಇಲ್ರಿ, ನಾ ಮಾಡಿಲ್ಲ ಅವ್ರು ಮಾಡ್ಯಾರ, ಅವ್ರು ಮಾಡಿಲ್ಲ ಇವ್ರು ಮಾಡ್ಯಾರ, ಇವ್ರು ಮಾಡಿಲ್ಲ ಅವ್ರು ಮಾಡ್ಯಾರ, ಅದು ಏನು ಹೇಳ್ಬಾರ್ದು ನೀವು. ಯಾಕಂದ್ರೆ ವರ್ಗಾವಣೆ ಆಗ್ಯದ, ಆಫೀಸರ್ ಚೇಂಜ್ ಆಗ್ಯಾರ, ಎಲ್ಲ ಆಗ್ಯದ. ಆದ್ರೂ ನಿಮ್ಗೆಲ್ಲ ಗೊತ್ತಿರ್ತೈತಿ, ಆ ಆಫೀಸರ್ ಹೋಗುವಾಗ ಈ ಆಫೀಸರ್ ಹೇಳುವತ್ತಾನ, ಹಿಂಗ ಅದು ಗೌರ್ಮೆಂಟ್ ಜಾಗ ಅಲ್ಲ, ಒಬ್ಬರ ಜಾಗ ಐತಿ, ನಮ್ದು ಅವ್ರದ್ದು ಕೇಸ್ ನಡೆದದ, ಮತ್ತೆ ನೋಡ್ರಿ ನೀವು ಅದಕ್ಕೇನು ಮಾಡ್ಲಕ್ ಹೋಗ್ಬೇಡ್ರಿ, ಅದಕ್ಕೇನು ಕೊಡ್ಬೇಡ್ರಿ ಅಂತ ಅನ್ಬೇಕಿತ್ತು. ಅವ್ರಿಗೆ ಹಕ್ಕುಪತ್ರ ಯಾಕೆ ಕೊಟ್ರಿ? ಅವ್ರಿಗೆಲ್ಲ ಅನುಮತಿ ಯಾಕೆ ಕೊಟ್ರಿ? ನೀವು ಅವ್ರ ಜಾಗ ಇರ್ಲಿಲ್ಲ ಅಂದ್ರೆ ಅವ್ರಿಗೆ ಹಂಗೆ ಬಿಡ್ಬೇಕಿತ್ತು. ನೀವು ಹಕ್ಕುಪತ್ರ ಕೊಟ್ಟಿರತ್ ಹೇಳಿ ಅವರು ನಮ್ದೇ ಜಾಗ ಐತೆ ಅಂತ ಹೇಳಿ ಅವ್ರು ಮನಿ ಕಟ್ಟಾರ. ಪಾಪ 10-20 ಲಕ್ಷ ಕೊಟ್ಟು ಮನಿ ಕಟ್ಟಾರ. ಒಂದು ಮನಿ ಕಟ್ಟೋದು ನಿಮಗೇನು ಸರಳ ಅನ್ಸದೇನು? ಬಡ ಬಂದ್ರಿ ಮನಿ ಬೀಳಿಸ್ಬಿಟ್ರಿ. ಅದ್ರ ನೋವು ಎಷ್ಟೈತಿ ನಿಮ್ಗೆ ಗೊತ್ತೈತೇನು? ನಾವು ಹೋಗಿ ನಿಂತು ನೋಡಿವಿ ಅದ್ರ ನೋವು. ಹೌದಪ್ಪ, ಜಾಗ ಅವ್ರದೈತಿ, ಅವಂದು ತಪ್ಪಿಲ್ಲ, ಇವ್ರು ಕಟ್ಟದವ್ರದ್ದು ತಪ್ಪಿಲ್ಲ. ಜಾಗ ಅವಂದೈತಿ, ಅವ್ರು ತೊಂದರ ಆಯ್ತು, ಕಟ್ಟದವ್ರು ನಮ್ದೈತ ಅಂತ ಹೇಳಿ ಅವ್ರು ಕಟ್ಟಾರ. ಇದು ತಪ್ಪು ಯಾರ್ದೈತಿ ಅಂದ್ರೆ ಮುನ್ಸಿಪಾಲಿಟಿ ತಪ್ಪೈತಿ. ನೀವೇ ಅವ್ರಿಗೆ ಹಕ್ಕುಪತ್ರ ಕೊಟ್ಟಿದ್ದಿಲ್ಲ ಅಂದ್ರ ಅವ್ರು ಯಾಕೆ ಕಟ್ತಿದ್ರು? ರೋಡ್ ಮ್ಯಾಗ ಯಾರ ಮನಿ ಕಟ್ತಾರೇನು? ಹಕ್ಕುಪತ್ರ ಇತ್ತಂದ್ರೆ ಕಟ್ತಾನೋ, ನಂದು ಐತಿ ಇದು ಹಕ್ಕ ಅಂತ ಹೇಳಿ ಹಕ್ಕುಪತ್ರ ಇದ್ರ ಅವ್ರು ಕಟ್ತಾರ ಅವ್ರ ಮನಿ. ನೀವು ಬ್ಯಾಡ್ ಅನ್ಬೇಕಿತ್ತು ಅವ್ರಿಗೆ, ಇದು ಕಟ್ಬ್ಯಾಡ್ರಿ ಮನಿ, ಇದು ಮತ್ತೊಬ್ರ ಜಾಗ ಐತಂತ ಹೇಳಿ ಮುನ್ಸಿಪಾಲಿಟಿ ಅವ್ರು ತಡಿಬೇಕಿತ್ತು. ಇದಕ್ಕ ಎಲ್ಲ ಉಳ್ಕಿದ್ದೆಲ್ಲ ರೊಕ್ಕ ಎಲ್ಲ ತುಂಬ್ಕೊಂಡಿರಿ, ನೀರಿನ ಬಿಲ್ ತುಂಬ್ಕೊಂಡಿರಿ, ಘರ್ಪಟ್ಟಿ ತುಂಬ್ಕೊಂಡಿರಿ, ಎಲ್ಲಾ ತುಂಬ್ಕೊಂಡಿವ್. ಮತ್ ಅವ್ರಿಗೆ ಏನಂತೀರಿ? ಈಗ ನಿಮ್ದು ಇದು ಅಲ್ಲ, ಇದು ನಿಮ್ಗೆ ಮೂರ್ ಏನ್ ನೋಟಿಸ್ ಕೊಟ್ಟಿವಿ, ನಾವು ಕಿತ್ತೀವಿ. ಯಾಕೆ ಕಿತ್ತೀರಿ? ಕಿತ್ತಿದ್ರ ಹಂಗ ಕಿತ್ತಬಾರ್ದು. ನೋಟಿಸ್ ಕೊಡೋದು ಯಾಕೆ ಕೊಡ್ತೀರಿ? ನೋಟಿಸ್ ಹಕ್ಕುಪತ್ರ ಯಾಕೆ ಕೊಟ್ರಿ? ನೀವು ಹಕ್ಕುಪತ್ರ ಕೊಟ್ರೆ ನೋಟಿಸ್ ಕೊಡಬಾರ್ದಿತ್ತು. ಬೇರೆಯೊಬ್ಬರ ಜಾಗ ನಿಮಗ್ ಗೊತ್ತೈತಿ, ಅದು ಜಾಗ ಬೇರೆಯೊಬ್ಬರದೈತಿ, ಅದು ಕೇಸ್ ನಡೆದದ ಅಂದ್ರ ಇವ್ರಿಗೆ ಒಟ್ಟೆ ಹಕ್ಕುಪತ್ರ ಕೊಡಬಾರ್ದು. ನೀವು ಹ್ಯಾಂಗ್ ಕೊಟ್ರಿ? ನೀವು ಮತ್ ಹೋಗಿ MLA ಅವ್ರಿಗೆ ಹೇಳೋದು, ಮಾಜಿ MLA ಅವ್ರಿಗೆ ಹೇಳೋದು, ಅವ್ರಿಗೆ ಹೇಳೋದು, ಇವ್ರಿಗೆ ಏನ್ ಮಾಡೋದು? ಅವ್ರ ಪಾಪ ಅಸಮಾಧಾನ ಅದಾರ. ಅಂತ ಮಂದಿಗೆ ನೀವು ಕಿತ್ ಕೊಟ್ಟಿರಿ ಅಂದ್ರೆ ಈಗ ನಾವು ಹೇಳೋದು ಒಂದೇ ಕೂಗು ನಿಮ್ಮ ಮುನ್ಸಿಪಾಲಿಟಿ ಅವರಿಗೆ, ಅಧಿಕಾರಿಗಳಿಗೆ, ನೀವು ಏನ್ ಮಾಡ್ತೀರಿ ಗೊತ್ತಿಲ್ಲ. ಅವರಿಗೆ ಜಾಗ ಕೊಡ್ರಿ, ಮನಿ ಕಟ್ಟದವ್ರಿಗೆ ಮನಿ ಕಟ್ಟಿಸ್ಕೊಡ್ರಿ, ಶೆಡ್ ಹೊಡೆದವ್ರಿಗೆ ಶೆಡ್ ಕೊಡ್ರಿ.
ಇದು ಕೆಲಸ ನೀವು ಮುನ್ಸಿಪಾಲ್ಟಿಯವ್ರು ಮಾಡಬೇಕು. ಇದು ಎಲ್ಲಿದ್ ಫಂಡ್ ತರ್ತೀರಿ ನೀವು, ಯಾರ ರಸ್ತೆದ ಫಂಡ್ ತೊಗೊಂಡು ಇದಕ್ಕೆ ಹಾಕ್ತಿರಿ ಗೊತ್ತಿಲ್ಲ, ಯಾರ ಗಟ್ಟರದ ಫಂಡ್ ತೊಗೊಂಬಂದು ಇದ್ರಾಗ ಹಾಕ್ತಿರಿ ಗೊತ್ತಿಲ್ಲ. ಆದ್ರ ಅವ್ರಿಗೆ ಅನ್ಯಾಯ ಆಗ್ಯದ, ಅವ್ರಿಗೆ ಏನೇನು ನುಕ್ಸಾನ್ ಆಗ್ಯದ ಅದು ತುಂಬ ಕೊಡೋ ಜವಾಬ್ದಾರಿ ಮುನ್ಸಿಪಾಲ್ಟಿದು. ಇದು ಮುನ್ಸಿಪಾಲ್ಟಿನೇ ಮಾಡೋದು, ಇದು ಕೆಲಸ ಮುನ್ಸಿಪಾಲ್ಟಿನೇ ಕೊಡಬೇಕು. ಪಾಪ MLA ಕೊಡ್ರಿ, ಮಾಜಿ MLA ಕೊಡ್ರಿ, ಆ ಪಕ್ಷದಿಂದ ಕೊಡ್ರಿ, ಈ ಪಕ್ಷದಿಂದ, ಯಾಕೆ ಅವ್ರ ಯಾಕೆ ಕೊಡ್ಬೇಕು? ಅವ್ರ ಮನಸ್ನಾಗ ಇತ್ತು ಕೊಡೋದಿತ್ತಂದ್ರೆ ಕೊಡ್ತಾರ. ನಮ್ಮ ಊರಿನವ್ರಿಗೆ ಇದು ಆಗ್ಯದ, ನುಕ್ಸಾನ್ ಆಗ್ಯದ, ನಾವು ಸಹಾಯ ಮಾಡಬೇಕು, ಅವ್ರ ಮನಸ್ನಾಗಿದ್ರೆ ಅವ್ರು ಮಾಡ್ತಾರ, ಇಲ್ಲಿಕದ ಬಿಡ್ತಾರ. ಆದ್ರೆ ಇದು ಮಾಡಿದ್ದೆಲ್ಲ ನುಕ್ಸಾನ್ ಮಾಡಿದ್ದು ಮುನ್ಸಿಪಾಲ್ಟಿ. ನೀವು ಮಾಡಿದ ನುಕ್ಸಾನಕ್ಕ ಅವ್ರು ಎಲ್ಲರೂ ಯಾಕೆ ತುಂಬ್ತಾರ? ನೀವೇ ತುಂಬಬೇಕು. ನಿಮ್ಗೆ ಗೊತ್ತೈತಿ ಇದ್ರ ಮ್ಯಾಗ ಕೇಸ್ ನಡೆದದ, ನಾವು ಇಲ್ಲಿ ಯಾರಿಗೆ ಇರ್ಲಾಕ್ ಕೊಡಬಾರ್ದು ಅಂತ ಹೇಳಿ ನಿಮಗೆ ಗೊತ್ತೈತಿ, ನೀವು ಕೊಡ್ಬೇಕಿತ್ರಿ. ಅವ್ರಿಗೆ ಯಾರಿಗೂ ಪರ್ಮಿಷನ್ ಕೊಡಬಾರ್ದಿತ್ತು. ನೀವು ಯಾಕೆ ಕೊಟ್ರಿ ಪರ್ಮಿಷನ್? ನೀವು ಇರ್ಲಾಕ್ ಕೊಟ್ಟಿದ್ರೆ ಇರ್ಲಾಕ್ ಇರ್ಬೇಕಿತ್ತು. ನೀವು ಗಾರಿ ಟೆಂಪರವರಿ ಅದಿರಿ, ಇಲ್ಲೇ ಇರ್ರಿ, ನಿಮ್ಗೆ ಹಕ್ಕುಪತ್ರ ಅದು ಏನೋ ಕೊಡಲ್ಲ, ಯಾಕಂದ್ರೆ ಇದ್ರ ಮ್ಯಾಗ ಕೇಸ್ ನಡೆದ ಅಂತ ಹೇಳಿ ನೀವು ಹೇಳ್ಬೇಕಿತ್ತು ಅವ್ರಿಗೆ. ಮನಿ ಯಾಕೆ ಕಟ್ಟಿಸ್ಲಾಕ್ ಕೊಟ್ರಿ ಅವ್ರಿಗೆ? ಟೆಂಪರವರಿ ಹೊಡಿ ಅಂತ ಹೇಳ್ಬೇಕಿತ್ತು. ಟೆಂಪರವರಿ ಮನಿ ಹೋಲ್ಬಿಡ್ರಿ, ಶೆಡ್ ಅಂತ ಹೋಲ್ಬಿಡ್ರಿ, ನುಕ್ಸಾನ್ ಆಗ್ಯದ. ಮನಿ ರೀ ಒಂದು 10 ಇಲ್ಲ 12 15 ಮನಿ ಅದಾವ, ಕಟ್ಟಿದ ಮನಿ 20 ಲಕ್ಷದ ಮನಿ ಅದಾರ. ಯಾರು ಕೊಡೋರಪ್ಪ ಅದರಕ್ಕ? ನೀವು ಕೊಡ್ಬೇಕದು. ಮುನ್ಸಿಪಾಲ್ಟಿಯವರೇ ನೀವೇ ಕೊಡ್ಬೇಕು. ನೀವೇ ಅವ್ರಿಗೆ ಮನಿ ಕಟ್ಟಿಸ್ಕೊಡ್ಬೇಕದು. ಯಾಕಂದ್ರೆ ನೀವು ಅವನ್ ಜಾಗ ಐತಿ, ಅವನಂತೆ ಅದು ಆಗ್ಯದ, ಅವನಿಗೆ ಬಿಟ್ಟು ಕೊಟ್ರಿ, ಇದು ಬರೋಬರಿ ಐತಿ, ಬಿಟ್ಟು ಕೊಡ್ಲೇಬೇಕು. ಯಾರ ಜಾಗನು ಹಂಗೆ ತಗೋಬಾರ್ದು, ಬರೋಬರಿ ಐತಿ ನಿಮ್ ಮಾತ. ಆದ್ರ ಇದು ತಪ್ಪು ನೀವು ಮಾಡಿರಿ. ಅದರ ಸಂಬಂಧ ನಾವು ಹೇಳೋದು ಒಂದೇ, ನಿಮ್ಮ ಮುನ್ಸಿಪಾಲ್ಟಿಯವರೇ ಅವ್ರಿಗೆ ಜಾಗ ಕೊಡ್ರಿ. ಯಾರ್ಯಾರ ಮನಿ ಇದ್ದು ಕಟ್ಟಿದ್ದವ್ರಿಗೆ ಮನಿ ಕಟ್ಟಿಸ್ಕೊಡ್ಲೇಬೇಕು ನೀವು. ಅಲ್ಲಿ ತಕ್ಕ ಇದು ಹೋರಾಟ ನಿಲ್ಲಲ್ಲ. ಮತ್ತಿದು ಅತಿ ಹೆಚ್ಚು ಆಗ್ಬಹುದು ಹೋರಾಟ. ಅದಕ್ಕೆ ಹೇಳತ್ತೀವಿ ನಾವು, ಮನಿ ಕಟ್ಟದವ್ರಿಗೆ ಮನಿ ಕಟ್ ಕೊಡ್ಬೇಕು ನೀವು. ಮತ್ತೆ ಜಾಗಾನು ಕೊಡ್ಬೇಕು, ಮನಿ ಕಟ್ನು ಕೊಡ್ಬೇಕು. ಎಲ್ಲ ಸವಲತ್ತು ಇಲ್ಲಿ ಏನಿತ್ತು ಅದು ಸವಲತ್ತು ಅಲ್ಲಿ ಮಾಡಿಕೊಡ್ಬೇಕು. ನೀವು ಹೆಂಗ್ ಮಾಡ್ತಿರ್ ಗೊತ್ತಿಲ್ಲ, ಯಾವ ಫಂಡ್ ಹೆಂಗ್ ಮಾಡ್ತಿರ್ ಗೊತ್ತಿಲ್ಲ. ಆ ಫಂಡ್ ಹಚ್ಚಿ ಎಲ್ಲ ರೋಡ್ ನಿಂತಿತ್ತ ರೋಡ್ಗೆ ಅರ್ಧ ಬಿಡ್ರಿ, ಅಲ್ಲಿ ಮೊದಲು ಇದು ಮಾಡ್ರಿ, ಆ ರೊಕ್ಕ ಆಕಾರ ತಿರುಗಿಸ್ರಿ. ಹಿಂಗ್ ಮಾಡಿ ಒಟ್ಟು ಅವ್ರಿಗೆ ಸವಲತ್ತು ಮಾಡ್ಕೊಡ್ರಿ. ಯಾಕಂದ್ರೆ ನಾವು ಅವ್ರಿಗೆ MLA ಅವ್ರಿಗೆ ಹೇಳ್ಬೇಕು, ಅವ್ರು ಕೆಟ್ಟೋರದಾರ, ಮಾಜಿ MLA ಅವ್ರು ಕೆಟ್ಟೋರದಾರ, ಮೊದಲು 10 ವರ್ಷ ಮಾಡ್ಯಾರ, ಈಗ ಬಂದೀನಿ ಅವ್ರು ಅಂತಾರಿ. ಈಗ ನುಕ್ಸಾನ್ ಯಾರಿಗಾಗ್ಯದ? ಈ ಜನರಿಗಾಗ್ಯದ. ಈ ಜನರು ರೋಡ್ ಮ್ಯಾಗ ಬಂದಾರ, ರೋಡ್ ಮ್ಯಾಗ ನಿಮ್ ಸಂಬಂಧ ಬಂದಾರ. ನೀವು ಅವ್ರಿಗೆ ಅನುದಾನ ಕೊಟ್ಟಿದ್ದಿಲ್ಲ, ನೀವು ಅವರಿಗೆ ಹಕ್ಕುಪತ್ರ ಕೊಟ್ಟಿದ್ದಿಲ್ಲ ಅಂದ್ರೆ ಅವ್ರು ಯಾವತ್ತೂ ಅಲ್ಲಿ ಇರ್ತಿದ್ದಿಲ್ಲ. ಅವ್ರ ಅಟ್ಟ ಧೈರ್ಯ ಮಾಡಿ ಇರ್ತಿದ್ದಿಲ್ಲ ಅಲ್ಲಿ. ನಮ್ಮ ಮನಿನೇ ಇಲ್ಲ, ರೋಡ್ ಮ್ಯಾಗ ಯಾಕೆ ಇರ್ಲಾಕ್ ಹೋಗಮ್ಮ, ಎಲ್ಲರ ಬಾಡಿಗೆ ಇರೋಮ ಅಂತ ಅಂತಿದ್ರು ಅವರು. ಅದಕ್ಕ ಎಷ್ಟು 80 ರಿಂದ 90 ಮನಿಗಳದಾವ ಗೆಳೆಯರೆ. ಆ 90 ಮನಿಗೆ ಮುನ್ಸಿಪಾಲ್ಟಿ ಅವ್ರು ಏನ್ ಮಾಡ್ತಾರ ಗೊತ್ತಿಲ್ಲ. ಒಟ್ಟು ಅವ್ರಿಗೆ ಬೇಗ ಅತಿ ಜಲ್ದಿನೇ ಇದಕ್ ಮಾಡ್ಬೇಕು, ಕೆಲಸ ಮಾಡಿ ಅವ್ರಿಗೆ ಕೊಡ್ರಿ. ಹೋರಾಟ ಜನ ಡೈಲಿ ಬಂದು ಹೋರಾಟ ಮಾಡ್ಲಾತ್ತಾರ, ಮಾಡ್ಲಿ ಅವ್ರದ್ದು. ಈಗ ಇವರಿಗೆ ಸಮಾಧಾನನೂ ಬೇಕು, ಅಲ್ಲಿ ಹೋರಾಟಗಾರರು ಬಹಳ ಮಂದಿ ಬಂದು ದಿನ ಅಲ್ಲಿ ಹೋರಾಟ ಮಾಡ್ಲಾತ್ತಾರ. ದಿನ ಒಬ್ಬರು ಬಂದು ಸಂಘಟನೆಗಳವ್ರು ಬಂದು ಅವ್ರಿಗೆ ಹೋಪ್ ಕೊಡ್ಲಾತ್ತಾರ, ನಾವು ನಿಮ್ ಜೊತೆ ಅದೀವತ್ತ ಧೈರ್ಯ ಕೊಡ್ಲಾತ್ತಾರ. ಕೊಡ್ಬೇಕು. ಯಾವತ್ತು ಮನುಷ್ಯ ಮುರಿದು ಬೀಳಿತಿರ್ತಾನ, ಅವನಿಗೆ ಎತ್ತು ಹಿಡಿಬೇಕು, ಅವನಿಗೆ ಸಮಾಧಾನ ಕೊಡ್ಬೇಕು, ಅದು ಮಾಡ್ಲಾತ್ತಾರ ಎಲ್ಲ ಹೋರಾಟಗಾರರು. ಆದ್ರ ಮುನ್ಸಿಪಾಲ್ಟಿಯವರೇ ದಯಮಾಡಿ ನೀವು ಅವರಿಗೆ ಏನೇನು ನುಕ್ಸಾನ್ ಆಗ್ಯದ ತುಂಬ ಕೊಡೋದು ಜವಾಬ್ದಾರಿ ನಿಮ್ದೈತಿ. ಇದು ತಪ್ಪು ನೀವು ಮಾಡಿರಿ, ಅದಕ್ಕೆ ಇದು ತಪ್ಪಿನ ಪೂರ್ತಿ ನಿಮ್ಮೆಗೆ ಹೋತ ಶ್ರೇಯಸ್ಸ. ಅದರ ಸಂಬಂಧ ನೀವು ಆದಷ್ಟು ಬೇಗ ಇದಕ್ಕೆ ಪರಿಹಾರ ಕೊಡಬೇಕು. ಆದ್ರೆ ಕಟ್ಟಿದ ಮನಿಯವರಿಗೆ ಕೊಡ್ಲೇಬೇಕು. ಯಾಕಂದ್ರ ಇದು ಸ್ವಲ್ಪ 10, 20, 100 ರೂಪಾಯಿ ಅದು ಕೆಲಸ ಅಲ್ಲ. 20 ಲಕ್ಷ 10 ಲಕ್ಷ ಕೊಟ್ಟು ಮನಿ ಕಟ್ಟ್ಯಾರ. ಬಡ JCB ಹಾಕಿ ಹೊಡೆದ್ರಿ. ಅವ್ರ ಕನಸುಗಳು ಒಂದು ಮನಿ ಕಟ್ಬೇಕಂದ್ರ ಕಣ್ಣಾಗಿ ನೀರ್ ಹಾರು ಹೋಗ್ತಾವ. ಗೊತ್ತೈತಿಲ್ರಿ? ನಿಮಗೂ ಗೊತ್ತೈತಿ. ಅದಕ್ಕೆ ಎಷ್ಟು ಈಸಿಯಾಗಿ ಹೊಡೆದ್ರಿ, ದಡ 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 ಅಂತೇಳಿ. ಸ್ವಲ್ಪ ಯೋಚನೆ ಮಾಡ್ಬೇಕಿತ್ತು. ಬಡವ್ರಿಗೆ ನಾವು ಕೊಡ್ಬೇಕು ಏನ್ ಕೊಡಬಾರ್ದು, ಸುಮ್ಮ ಹೇಳಿದ್ರೆ ಹೇಳ್ಬೇಕಿತ್ತು. ಯಾಕೆ ಕಟ್ತಿದ್ವು ಪಾಪ ಅವ್ರ ಬಲ್ಲಿ? ನೀವು ಹಕ್ಕುಪತ್ರ ಕೊಟ್ಟಿರತ್ತ ಪುರಾವೆ ನಿಂತಾರೆ ಕಟ್ಟದಲ್ಲ. ಅವ್ರ ಬಲ್ಲಿ ಹಕ್ಕುಪತ್ರ ಇದ್ದಿದ್ದಿಲ್ಲ ಅಂದ್ರೆ ಅವ್ರು ಯಾಕೆ ಮನಿ ಕಟ್ತಿದ್ರಿ? ಅವ್ರು ಯಾಕೆ ಬೈರಂತೋಲಿ ಎಲ್ಲರೂ ಹೋಗಿರ್ತಿದ್ರಿ? ಅಟ್ಟು 20 ಲಕ್ಷ ಕೊಟ್ಟು ಮನಿ ಕಟ್ಲಾಕ ಏನ್ ಕೆಲ್ಸಿತ್ತು? ಅವ್ರು ನೀವು ಹಕ್ಕುಪತ್ರ ಕೊಟ್ಟಿದ್ದಿಲ್ಲ ಅಂದ್ರೆ ಎಲ್ಲರೂ ಹೋಗಿ ಜಾಗ ತಗೊಂಡು ಮನಿ ಕಟ್ತಿದ್ರಿ, ಎಟ್ರ ಹೋಗ್ತಿದ್ದು. ನೀವು ಕೊಟ್ಟಿರಿ, ಇದೇನ್ ನಮ್ದೇ ಇತ್ತು ಅಂತೇಳಿ ಅವ್ರು ಫ್ರೀ ಯಾಕೆ ಕಟ್ಟಾರ. ಅವ್ರದ್ದು ತಪ್ಪು ಏನೂ ಇಲ್ಲ, ಜಾಗದಲ್ಲಿ ಇದ್ದವ್ರದ್ದು ತಪ್ಪು ಏನೂ ಇಲ್ಲ, ಆ ಜಾಗ ಇದ್ದವ್ರದ್ದು ತಪ್ಪಿಲ್ಲ. ಇದು ತಪ್ಪ ಮುನ್ಸಿಪಾಲ್ಟಿ ಐತಿ, ಮುನ್ಸಿಪಾಲ್ಟಿನೇ ಸರಿ ಮಾಡ್ಬೇಕು. ಅದರ ಸಂಬಂಧ ಅಲ್ಲಿ ಇದ್ದವ್ರಿಗೂ ಸ್ವಲ್ಪ ಕಂಜೆಕ್ಷನ್ ಮಾಡಿದ್ರು ಅವರು. ನೋಡ್ರಿ ಇಷ್ಟು ಅಮೌಂಟ್ ಕೊಡತ್ತೆ, ಎಲ್ಲಿದ್ ಕೊಡ್ಬೇಕ್ರಿ? ಏಕಾಏಕಿ 4 ಲಕ್ಷ 3 ಲಕ್ಷ ಕೊಡು ಅಂತಾರ. ಅಲ್ಲಿ ಸೆಟಲ್ಮೆಂಟ್ ಮಾಡು ಮತ್ ಅಂದಿದ್ರು. ಅವ್ರು ಅಂದಿದ್ರು ಬರೋಬರಿ ಐತಿ. ಸೆಟಲ್ಮೆಂಟ್ ಮಾಡ್ಬೇಕಂದ್ರೆ ಎಲ್ಲಿದ್ ಮಾಡ್ಬೇಕು ಅವ್ರು?
ಒಬ್ರಿಬ್ರು ಮಾಡಿದ್ರೆ ಆತದ 3 ಲಕ್ಷ 5 ಲಕ್ಷ ಎಲ್ಲಿ ತಂದು ಕೊಡ್ಬೇಕು? 100 ರೂಪಾಯಿರಲ್ಲ ಅಂತಲ್ಲಿ 5 ಲಕ್ಷ 4 ಲಕ್ಷ ಸೆಟಲ್ಮೆಂಟ್ ಮಾಡಂದ್ರೆ ಅದು ಆಗ್ಲಾರ್ದ ಕೆಲಸ ಇತ್ತದು. ಯಾಕಂದ್ರೆ ಸಿಗಲ್ರಿ. ಒಬ್ರಿಗೆ ಸಿಗ್ಬೋದು, 10 ಮಂದಿಗೆ ಸಿಗ್ತದೆ. ಇನ್ನ 80 ಮಂದಿ ಅದಾರ, ಅವ್ರಿಗೆ ಯಾರು ಕೊಡೋರು? ಯಾರು ಕೊಡಲ್ಲ. ಈಗಿನ ಕಾಲದಾಗ ಯಾರು ರೊಕ್ಕ ಬೀಸ್ಕೊಡಲ್ಲ ಗೆಳೆಯರೆ. ಅದಕ್ಕ ಇದು ಲುಕ್ಸಾನ್ ಮಾಡ್ಯಾರ ಮುನ್ಸಿಪಾಲ್ಟಿಯವರು. ಮುನ್ಸಿಪಾಲ್ಟಿನೇ ಬಗೆಹರಿಸ್ಬೇಕಂತ ಹೇಳಿ ತಮ್ಮಲ್ಲಿ ರಿಕ್ವೆಸ್ಟ್ ಮಾಡ್ಕೊಳ್ತೀನಿ. ಇದು ಇಲ್ಲಿಗೆ ಸಮಾಪ್ತಿ ಆಗಬೇಕು. ಕಟ್ಟಿದ ಮನಿ ಅವ್ರಿಗೆ ಕಟ್ಟಿಸ್ಕೊಡ್ರಿ, ಖುಲ್ಲಾ ಜಾಗ ಇದ್ದವ್ರಿಗೆ ಖುಲ್ಲಾ ಜಾಗ ಕೊಡ್ರಿ. ಅವರು ಶೆಡ್ಡರ್ ಹೊಡಿತಾರ, ಏನು ಹೊಡಿತಾರ, ಆದಷ್ಟು ಬೇಗ ಮಾಡ್ಬೇಕು. ಅವರು ರೋಡ್ನಾಗೆ ಅದರ ಮಳಿ ಬರ್ಲೇ ಆಗ್ತದ ಅಂತ ಮಳ್ಯಾಗ ಕೂತಾರ, ಇದನ್ನು ನಿಮಗೆ ಕಾಣಿಸ್ಲೇ ಆಗ್ತಿಲ್ಲ. ಹ್ಯಾಂಗಾರ ಮಾಡ್ರಿ, ಎಲ್ಲಿ DC ಆಫೀಸ್ನಾಗ ಹೋಗಿ ಏನಾರ ರಿಕ್ವೆಸ್ಟ್ ಮಾಡ್ಕೊಂಡು, ಹಿಂಗೆ ನಮ್ಮ ಊರ್ನಾಗ ಒಂದು ಅನ್ಯಾಯ ಆಗ್ಯದ, ನಮ್ಮಿಂದ ಅನ್ಯಾಯ ಆಗ್ಯದ, ಅದು ಗೊತ್ತಾಗಿ ಆಗ್ಯದೋ ಗೊತ್ತಿಲ್ಲ, ಅದು ಗೊತ್ತು ಮಾಡಿ ಆಗ್ಯದೋ ಗೊತ್ತಿಲ್ಲ, ಆದ್ರೆ ಇದೊಂದು ಬಗೆಹರಿಸ್ತೇಳಿ DC ಸಾಹೇಬ್ರ ಬಲ್ಲಿ ಹೋಗಿ ಮನವಿ ಮಾಡ್ಕೊಂಡು ನಮ್ಗೆ ಇಷ್ಟು ಜಾಗ ಕೊಡ್ರಿ, ನಮ್ಗೆ ಇಷ್ಟು ಫಂಡ್ ಹಾಕೊಡ್ರಿ, ಆ ಕಟ್ಟಿದ ಮನೆಯವ್ರಿಗೆ ನಾವು ಕಟ್ಟಿಸ್ಕೊಡ್ತೀವಿ, ಉಳ್ಕಿದ್ದವ್ರಿಗೆ ಜಾಗ ಕೊಡ್ತೀವಿ, ಅವ್ರಿದ್ದ ಜಾಗದಾಗ ಲೈಟಿನ ವ್ಯವಸ್ಥೆ ಮಾಡ್ತೀವಿ, ಅಲ್ಲಿ ನೀರಿನ ವ್ಯವಸ್ಥೆ ಮಾಡ್ತೀವಿ, ಅಲ್ಲಿ ರೋಡಿನ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳಿ DC ಸಾಹೇಬ್ರ ಬಲ್ಲಿ ಹೋಗಿ ಸ್ವಲ್ಪ ಫಂಡ್ ತೊಗೊಂಬಂದು ಆ ಕೆಲಸ ಮೊದಲು ಮಾಡಿದ್ರೆ ನಿಮಗೆ ಭಾರಿ ಧನ್ಯವಾದ ಆಗ್ತದ, ನಿಮ್ ಭಾರಿ ಪುಣ್ಯನೂ ಹತ್ತದ. ಪ್ಲೀಸ್ ಅಲ್ಲಿ ಇದ್ದಂತ ಒಂದು 85-90 ಮನಿಗಳ ಎಲ್ಲರದು ಪುಣ್ಯ ಆಗ್ತದ. ಇಲ್ಲಿಕಂದ್ರೆ ಶಾಪ್ ಹತ್ತಂದ್ರೆ ಅದು ಭಾಳ ವಜ್ಜು ಹೋಗ್ತದ, ನಮ್ಮ ಸಿಂದಗಿಗೆ ವಜ್ಜು ಹೋಗ್ತದ. ದಯಮಾಡಿ ಪ್ಲೀಸ್ ಇದೊಂದು ಕೆಲಸ ಮಾಡ್ರಿ ಅಂತ ಹೇಳಿ ನಾನು ರಿಕ್ವೆಸ್ಟ್ ಮಾಡ್ಲಾತೀನಿ. ಪ್ಲೀಸ್ 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 ಮುನ್ಸಿಪಾಲ್ಟಿ ಅವರೇ, ಈ ಕೆಲಸ ತಪ್ಪಾಗ್ಯದ. ಆದ್ರೆ ನೀವೇ ಅಧಿಕಾರಿ ಅಂತ ನೀವೇ ಅಧಿಕಾರಿ ಅದಿರ ಅಂತ ಹೇಳಿ ನಾ ಹೇಳೇ ಹತ್ತಿರ. ಇಲ್ಲಿ ಇದ್ದಂತಹ ಎಷ್ಟು ಅಧಿಕಾರಿ ಹೋಗ್ಯಾರಿ 20 ವರ್ಷನಾಗ, ಆ ಎಲ್ಲ ಅಧಿಕಾರಿ ಮಾಡಿದ ತಪ್ಪಿದು. ಅವರೇ ಇದು ಫಸ್ಟ್ ಅಧಿಕಾರಿ ಮಾಡಿದ್ರು ತಪ್ಪ. ನೀವು ಅವ್ರಿಗೆ ಹಕ್ಕಪತ್ರ ಕೊಟ್ಟಿದ್ದಿಲ್ಲ ಅಂದ್ರೆ ಇದು ತಪ್ಪು ಆಗ್ತಿದ್ದಿಲ್ಲ. ನೀವು ನೆಗ್ಲೆಕ್ಟ್ ಮಾಡಿದ್ರಿ, ನೀವು ನೆಗ್ಲೆಕ್ಟ್ ಮಾಡಬಾರ್ದಿತ್ತು. ಎಲ್ಲಿ ತಕ್ಕ ಯಾವುದೇ ಕೆಲಸ ಮಾಡಲಿ ಅದು ಕ್ಲಿಯರ್ ಆಗುತ್ತಕ್ಕ, ಅದು ಆ ಜಾಗದ ಆಗಲಿ ಯಾವುದೇ ವಸ್ತು ಆಗಲಿ ಕ್ಲಿಯರ್ ಆಗುತ್ತಕ್ಕ ಅದ್ರ ಮ್ಯಾಗ ಯಾವತ್ತೂ ಒತ್ತಡ ಇರಬಾರ್ದು. ಅದು ಫ್ರೀ ಆಗಿರ್ಬೇಕು. ಫ್ರೀ ಆಗ ನಿಮ್ ಕ್ಲಿಯರ್ ಆಗಿದ್ ನಿಮ್ಮ ಕಡೆ ಮುನ್ಸಿಪಾಲ್ಟಿ ಅವ್ರ ಕಡೆ ಅದು ಜಾಗ ಆಗಿತ್ತಂದ್ರ ಸರಿ ಆಗ್ತಿತ್ತು, ಅವ್ರಿಗೆ ಕೊಳ್ಳೆ ಬರ್ತಿತ್ತು, ಇದ್ದವ್ರಿಗೆ ಕೊಳ್ಳೆ ಬರ್ತಿತ್ತು. ಅವ್ರ ಜಾಗಾನೇ ಮಂದಿ ದಿನ ಕೇಸ್ ನಡೆದದ, ಅದ್ರಾಗ ಇಲ್ಲಿ ಕೇಸ್ ನಡೆದದ. ನೀವು ಇಲ್ಲಿ ಇದ್ದವ್ರಿಗೆಲ್ಲರಿಗೂ ಏನ್ ರೊಕ್ಕದ ಆಸೆ ಕೊಟ್ಟಿರೋ ಗೊತ್ತಿಲ್ಲ, ಏನ್ ಮಾಡಿರೋ ಗೊತ್ತಿಲ್ಲ. ಆದ್ರೆ ಇದು ತಪ್ಪಾಗ್ಯದ. ಇದು ಸರಿಪಡಿಸೋದು ನಿಮ್ ಕೆಲಸ ಐತಿ. ದಯಮಾಡಿ ಸರಿಪಡಿಸ್ರಿ ಮುನ್ಸಿಪಾಲ್ಟಿ ಅಧಿಕಾರಿಗಳೇ. ಏನಾದ್ರು ಮಾಡ್ರಿ, ಎಲ್ಲಿದ್ರೆ ಫಂಡ್ ಮಾಡಿ, ಏನಾದ್ರು ಮಾಡಿ, ಒಟ್ಟು ಮಾಡಿ ಅಲ್ಲಿ ಇದ್ದಿದ್ದ ಜನರಿಗೆ ನ್ಯಾಯ ಕೊಡ್ರಿ, ನ್ಯಾಯ ಕೊಡ್ರಿ, ನ್ಯಾಯ ಕೊಡ್ರಿ ಅಂತ ಹೇಳಿ ನಾನು ನಿಮ್ಗೆ ಕಳಕಳಿಯಾಗಿ ವಿನಂತಿ ಮಾಡತ್ತೀನಿ. ಪ್ಲೀಸ್ ನಮ್ಮ ಸಿಂದಗಿಯಲ್ಲಿರುವ 842/2 ಇದ್ದಂತಹ ಜನರಿಗೆ ದಯಮಾಡಿ ನ್ಯಾಯ ಕೊಡ್ರಿ ಸರ್, ನ್ಯಾಯ ಕೊಡ್ರಿ, ನ್ಯಾಯ ಕೊಡ್ರಿ ಪ್ಲೀಸ್.